ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ್ ಮೇಡಮ್, ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೀನಲ್ಲ, ನನ್ಗಷ್ಟು ಇಲ್ಲೆಲ್ಲ ಗೊತ್ತಾಗಲ್ಲ. ಇವಾಗ ನೀನ್ ಎಲ್ಲಾದ್ರೂ ಹೋಗ್ಬೇಕು ಅಂತ್ಯ, ಕರ್ಕೊಂಡು ಹೋಗಕ್ ನನಗೆ ಗೊತ್ತಾಗ್ಬೇಕಲ್ವಾ? ಇವಾಗ ನಿಂಗೇನಾದ್ರೂ ಬೇಕು, ಅವಾಗ ನಂಗೆ ತಗೋಬರಕ್ಕೆ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ನಿಮ್ಮಪ್ಪನು ನಮ್ ಜೊತೆ ಕರ್ಕೊಂಡು ಹೋಗಣ್ವಾ? ಸೊ ಗೈಸ್, ನಿಮ್ ಜೊತೆ ಎಂಜಾಯ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. ಏನ್ ಬಾಸು ನೀವು ಪುಟ್ ಮೇಡಮ್ನ ಓಡಿಸ್ಬಿಟ್ರಲ್ಲ? ಅರೆ ನಾನೇನ್ ಮಾಡ್ದೆ? ಪುಟ್ ಮೇಡಮ್, ನಾನು ಬರ್ತೀನಿ. ವೇಟ್ ನಾನು ಬರ್ತೀನಿ. ಕಷ್ಟ ಗುರು, ಜೀವನ ತುಂಬಾ ಕಷ್ಟ. ನೀವೆಲ್ಲ ಸೇರ್ಕೊಂಡು ಎಷ್ಟು ಸರ್ಕಸ್ ಮಾಡ್ತಿರೋ ಮಾಡಿ, ಆದ್ರೆ ರಿಂಗ್ ಮಾಸ್ಟರ್ ತರ ನಿಮ್ಮನ್ನೆಲ್ಲ ನಾನ್ ಕಂಟ್ರೋಲ್ ಮಾಡ್ತೀನಿ. ಶರತ್ ಮತ್ತೆ ಹಿತ ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗಲ್ಲ, ಆಗಕ್ಕೆ ನಾನ್ ಬಿಡಲ್ಲ. ಕಂದ, ನಿನ್ಗೆ ಇದನ್ ತಿನ್ಬೇಕಾ? ಪುಟ, ನಿನಗೆ ತಿನ್ಲೇಬೇಕು ಅಂತ ಅನ್ಸಿದ್ರೆ ಮನೇಲಿ ನಾನು ಮಾಡಿಸ್ಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ತಿನ್ನು. ಆಹಾ, ಈ ಗೋಲ್ಗಪ್ಪ ನೋಡ್ತಿದ್ರೆ ನನ್ ಗತ ವೈಭವನೇ ನೆನ್ಪಿಗೆ ಬರ್ತಾ ಇದೆ. ಏನ್ ದಿನಗಳವೆಲ್ಲ. ಆಹಾ, ನಮ್ಮೂರಲ್ಲಿ ನಾನ್ ಗೋಲ್ಗಪ್ಪ ತಿನ್ನೋಕ್ ನಿಂತ್ರೆ ದುರ್ಗಾಪುರ ಇರ್ಲಿ, ಸುತ್ತ 4-5 ಹಳ್ಳಿಯಲ್ಲೂ ಯಾರು ನಿಲ್ಲಲ್ಲ. ನಮ್ಮೂರ್ ಜಾತ್ರೆಲಿ ಗೋಲ್ಗಪ್ಪ ಗಾಡಿ ಮುಂದೆ ನಾನ್ ನಿಂತ್ರೆ ಗೋಲ್ಗಪ್ಪ ಹಾಕೋ ಅಣ್ಣನೇ ಸುಸ್ತಾಗಿ ನೀರ್ ಕುಡಿತಿದ್ದ. ನಮ್ಮನ್ ಸೋಲ್ಸರ್ ಯಾರಿದ್ದಾರೆ? ಹೌದು ಬಾಸು, ಒಂದ್ಸಲಿ ಪಾನಿಪುರಿನ ಹತ್ರ ಇದ್ದಿದ್ ಪುರಿಗಳೆಲ್ಲ ಖಾಲಿಯಾಗಿ ಅವನು ಇವಳಿಗೆ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟಿದ್ದ. ಇಬ್ರು ಬಿಲ್ಡಪ್ ತಗೊಳ್ಳೋದಲ್ಲಿ ಪಂಡ್ರೆ. ನನ್ಗೆ ಗೋಲ್ಗಪ್ಪ ಲೈಕ್ ಆಗಲ್ಲ. ಇಲ್ಲ ಅಂದಿದ್ರೆ ನಾನ್ ದುರ್ಗನ ಸೋಲಿಸ್ತಿದ್ದೆ. ಗೋಲ್ಗುಪ್ಪ ತಿನ್ನೋದು ದೊಡ್ಡ ವಿಷಯನಾ? ಏನೋ ದೊಡ್ಡ ಸಾಧನೆ ಮಾಡೋ ತರ ಮಾತಾಡ್ತಾ ಇದೀಯ. ಇದನ್ನ ಯಾರು ಬೇಕಾದ್ರೂ ಮಾಡ್ತಾರೆ, ನಾನ್ ಬೇಕಾದ್ರೂ ತಿಂತೀನಿ. ಯಾಕೆ ನಗ್ತಾ ಇದ್ದೀರಾ? ನನ್ ಮೇಲೆ ಡೌಟಾ? ಹೌದಾ? ಕಿಂಡಲ್ಲ? ಸರಿ, ಹಂಗಾದ್ರೆ ನಿನ್ನ ನೋಡೇ ಬಿಡೋಣ. ಧೈರ್ಯ ಇದ್ರೆ ನನ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಒಪ್ಕೊ. ಅಯ್ಯೋ, ಇದು ಧೈರ್ಯ ಯಾಕೆ ಬೇಕು ಬಾಸು? ಸರಿ, ನಿಮ್ ಗೋಲ್ಗಪ್ಪ ಸವಾಲ್ಗೆ ನಾನು ರೆಡಿ ಇದ್ದೀನಿ. ಬನ್ನಿ ತಿನ್ನೋಣ. ಶರತ್, ಲೆಟ್ ಇಟ್ ಬಿ. ಯಾಕೆ ಈ ಸಿಲಿ ಚಾಲೆಂಜಸ್ನೆಲ್ಲ ಮಾಡ್ಬೇಕು? ನೋ ಮಾಯಾ, ಇದು ನಡೀಲೇಬೇಕು. ಬೇಡ ಬಾಸು, ದುರ್ಗಗೆ ಚಾಲೆಂಜ್ ಹಾಕ್ಬೇಡಿ. ಪಾನಿಪುರಿ ಕ್ವೀನ್ ಅವಳು. ಮಣಿ, ನಿಮ್ ಗೋಲ್ಗಪ್ಪ ಕ್ವೀನು ಬೇರೆಯವ್ರನ್ನೆಲ್ಲ ಸೋಲ್ಸಿರ್ಬೋದು, ಆದ್ರೆ ನನ್ನ ಜೊತೆ ಕಾಂಪೀಟ್ ಮಾಡಿಲ್ವಲ್ಲ. ಇವತ್ತು ನಾನ್ ಗೆಲ್ತೀನಿ ಅಂತ ನೀನ್ ಬೆಡ್ಸ್ಕಟ್ಟು ಖಂಡಿತ ಜಾಕ್ಪಾಟ್ ಗೆಲ್ತೀಯ. ಓಹೋ, ಹೌದಾ? ಸರಿ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಬನ್ನಿ. ಬಸು, ನಾನು 19 ಆಯ್ತು. ನಂದು 18ನೇದು. ನಾನೇನು ಸೋಲ್ತೀನಿ ಅನ್ಕೊಂಬೇಡ, ನಾನೇ ವಿನ್ ಆಗೋದು. ಬಸು, 20 ಆಯ್ತು. ನಂದು 19ನೇದು. भैया, एक पानी में ज्यादा मिर्ची डाल के दी।
ಖಾರ ಖಾರ ಬಾಸು ಖಾರ ಆದ್ರೆ ನೀರ್ ಕುಡೀರಿ, ಕಡಿಮೆ ಆಗುತ್ತೆ. ಶರತ್ ಸಾಕು, ಸ್ಟಾಪ್ ಇಟ್. ಅಲ್ಲ, ಇಷ್ಟು ಕಷ್ಟ ಪಟ್ಕೊಂಡು ಇದನ್ನ ತಿನ್ನೋ ಅವಶ್ಯಕತೆ ಇದೆಯಾ? ನೋ ನೋ ನೋ, ನಾನು ನಿನ್ನ ಹಾಗೆ ಹಾಕ್ತೀನಿ. ಒಂದಾಯ್ತು, ಯಾಕೆ ಸ್ಟಾಪ್ ಮಾಡಿದೆ? ತಿನ್ನು. ಇಲ್ಲ ಬಾಸು, ನನ್ ಕೈಲಾಗಲ್ಲ. ನನಗೆ ಹೊಟ್ಟೆ ತುಂಬಿಡ್ತು, ನನ್ ಕೈಲಿ ಇನ್ನಾಗಲ್ಲ. ಪುಟ ನೋಡ್ದಾ, ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗಿದ್ದು. ಐ ಬೋನ್. ಮಣಿ ಹೆಂಗೆ, ನಿಮ್ ಗೋಲ್ಗಪ್ಪ ಕ್ವೀನ್ನ ಸೋಲಿಸ್ಬಿಟ್ಟೆ. ನನಗೆ ಮೊದಲೇ ಹೇಳಿದೆ ತಾನೇ ನೀನ್ ನನ್ ಮೇಲೆ ಬೆಡ್ಸ್ ಕಟ್ಟು ಚಾಕ್ಲೇಟ್ ಗೆಲ್ತೀಯ ಅಂತ. ಆಯ್ತಾಯ್ತು, ನೀವೇ ಗೆದ್ರಿ. ಭಯ್ಯ, ನನ್ ಮಗಳಿಗೆ ಕೊಡಿ. ಯಾಕ್ ದುರ್ಗಾ, ನಿಜವಾಗ್ಲೂ ಹೊಟ್ಟೆ ತುಂಬ್ತಾ? ನೀನ್ 50 ಪೂರಿ ತಿನ್ನೋದನ್ನ ನಾನು ಇದೇ ಮುದ್ದಾದ ಕಣ್ಗಳಲ್ಲಿ ನೋಡಿದ್ದೀನಿ. ಇವತ್ತೇನಾಯ್ತು ನಿಂಗೆ? ಮಣಿ, ಬಾಸ್ನ ಸೋಲ್ಸಿ ನಾನ್ ಗೆಲ್ಲೋದು ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಒಬ್ಳು ಮಗಳು ಮುಂದೆ ಅಪ್ಪ ಯಾವತ್ತೂ ಸೋಲ್ಬಾರ್ದು ಮಣಿ. ನೋಡು, ಬಾಸ್ಗೆ ಎಷ್ಟು ಖಾರ ಆಗ್ತಿದ್ರು ಮಗಳು ಮುಖದಲ್ಲಿರೋ ನಗು ನೋಡಕ್ಕೋಸ್ಕರ ಅವ್ರ ಸಂಕಟನ ಒಳಗಿಟ್ಕೊಂಡ್ರು ಅಲ್ವಾ. ಅವ್ರು ಗೆಲ್ಬೇಕು ಮಣಿ. ಅವ್ರನ್ನ ಸೋಲ್ಸಿ ನಾನ್ ಸಾಧಿಸೋದಾದ್ರೂ ಏನಿದೆ ಹೇಳು? ಕೆಲವು ಸಲ ಸೋಲ್ಬೇಕು. ಸೋಲ್ ಕೊಡೋ ಸಾರ್ಥಕತೆನ ಗೆದ್ದಾಗೂ ಅದ್ ಕೊಡಲ್ಲ ಅಂತಾರೆ. ಇವಾಗ ನೋಡು, ಅವರಿಬ್ರು ಎಷ್ಟು ಖುಷಿಯಾಗಿದ್ದಾರೆ. ಏನೋಪ್ಪ, ನೀವ್ ಮನುಷ್ಯರು, ನಿಮ್ಗೆ ಇದೆಲ್ಲ ಅರ್ಥ ಆಗ್ಬೇಕು. ಏನ್ ಬಾಸು ನೀವ್ ನಮ್ಮನ್ ಕರ್ಕೊಂಡು ಎಲ್ಲಾ ಕಡೆ ಓಡಾಡ್ಸ್ತೀರ ಅನ್ಕೊಂಡ್ರೆ ಇವಾಗ ನೋಡಿದ್ರೆ ನಾವೇ ನಿಮ್ಮನ್ ಕರ್ಕೊಂಡು ಓಡಿಸ್ಬೇಕು ಅನ್ಸ್ತಿದೆ. ದುರ್ಗಾ, ಅಂತ ಸೀನ್ ಎಲ್ಲ ಏನಿಲ್ಲ. ನಾವು ಸ್ವಲ್ಪ ಜಾಸ್ತಿ ತಿನ್ನು ಹೊಟ್ಟೆ ಭಾರ ಆಗಿದೆ ಅಷ್ಟೇ. ಏನ್ ಬಾಸು, ಬರೀ 21 ಪಾನಿಪುರಿಗೆ ಹೀಗೆ ಹೇಳ್ತಿದ್ದೀರಲ್ಲ? ಆಗಿನ ಕಾಲದಲ್ಲಿ ಬಕಾಸುರ 2 ಹಂಡೆ ಅನ್ನ ಊಟ ಮಾಡಿ ಇಡೀ ಊರೆಲ್ಲ ಆರಾಮಾಗಿ ಓಡಾಡ್ತಿದ್ನಂತಲ್ಲ. ನೀವ್ ನೋಡಿದ್ರೆ ಬರೀ 21 ಸುಸ್ತಾಗ್ಬಿಟ್ರಲ್ಲ.